ಎಷ್ಟು ಫಿಟ್ ಇದ್ದೀರಾ ಅಥವಾ ಎಷ್ಟು ಹೆಲ್ತಿ ಇದ್ದೀರಾ ಅಂತ ಚೆಕ್ ಮಾಡ್ಕೊಳಕ್ಕೆ ಈ ಹಿಲ್ಸ್ನ ಕರೆಕ್ಟ್ 10 ಮಿನಿಟ್ಸಿಗೆ ಹತ್ಬಿಡ್ರಿ. ಸೊ ನೀವು ಆರಾಮಾಗಿ ಹತ್ತಿದ್ರೆ ಅಥವಾ ಹಂಗೆ ನಿಮ್ಗೆ ಹತ್ತಕ್ಕಾದ್ರೆ ನೀವು ಪಕ್ಕ ಫಿಟ್ ಆಗಿದ್ದಾರೆ, ಹೆಲ್ತಿ ಆಗಿದ್ದೀರಾ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ ಗೈಸ್, ಬ್ರ್ಯಾಂಡ್ ನ್ಯೂ ಲಾಗಿಗೆ. ಈ ಲಾಗಲ್ಲಿ ಏನಂದರೆ ರಾಮನಗರ ಡಿಸ್ಟ್ರಿಕ್ಕು SRS ಹಿಲ್ಸಿಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಏನಿದೆ ಅಂತ ಹೇಳ್ತೀನಿ. ಸೊ ಈಗ ಫಸ್ಟು ಆ್ಯಸ್ ಯೂಶ್ವಲ್ ಎಲ್ಲ ರೈಡಿಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನ ಮುಂದೆ ಒಂದು ಸೆಲ್ಯೂಟ್ ಹಾಕೊಂಡು ಟೈಮ್ 6:12 ಈಗ ರಾಮನಗರಕ್ಕೆ ಹೋಗ್ಬೇಕೀಗ. ಇಲ್ಲಿಂದ 70 ಕಿಲೋಮೀಟರ್ಸ್ ಇದೆ. ಸೊ ನಿಮಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಬನ್ನಿ. ಮುಂದೆ ಹೆವಿ ಸ್ನೋ ಇದೆ, ಬಟ್ ಇಲ್ಲಿ ಕ್ಯಾಮ್ರಾದಲ್ಲಷ್ಟು ನಿಮಗೆ ಗೊತ್ತಾಗೋದಿಲ್ಲ. ಮಾರ್ನಿಂಗ್ 6 o'clock ಅಲ್ಲ, ಫುಲ್ಲು ಸ್ನೋ ಅಂದ್ಕೊಳ್ರಿ. ಇನ್ನೊಂದು ಈ 2 wheels ಮೂದಿಸಲ್ಲ ಅಂತಾರಲ್ಲ, ಅದು ಆ್ಯಕ್ಚುಲಿ ನಿಜ ಸತ್ಯ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಆ ಸೂರ್ಯನ ನೋಡಿ, ಆ ಹೈವೇ, ಈ ಫೀಲಿಂಗು ಒನ್ ಆಫ್ ದಿ ಬೆಸ್ಟ್ ಫೀಲಿಂಗ್ ಇನ್ ದಿ ವರ್ಲ್ಡ್. ಈ ಒಂಥರ ಟ್ರಾವೆಲ್ ಮಾಡೋದು ಇದು ಯಾವುದೋ ಸಂಧಿ ದಾರಿ ಕರ್ಕೊಂಡ್ಬಿಡತ್ತಿ. ಪ್ರತಿ ಸರಿ ಗೂಗಲ್ ಮ್ಯಾಪ್ ನಂಬಿಕೆ ಬಂದರೆ ಎಲ್ಲಿ ಬರ್ತೀವೋ ಏನು ನಮಗೆ ಗೊತ್ತಿಲ್ಲ. ರಾಮನಗರ ಹೋಗೋ ದಾರಿ ಇದು ನೋಡಿ. ಈಗ ಅದ ರೋಡ್ ಟಚ್ ಆಯ್ತು. ಯಾವುದೋ ರೋಡಿಗೆ ಬಂದ್ವಿ ಗುರು. ಇಲ್ಲ ನೋಡಿ, ರಾಮನಗರ ಕಡೆಗೆ ಬೋರ್ಡ್ ಕಾಣ್ತಿದ್ದೀರಾ. ನಾನೇನು ಹೇಳೋದಂದರೆ, ಯಾರು ಬೈಕರ್ಸ್ ಇರ್ತೀರೋ ಅವರು ಇದೇ ರೋಡಿಗೆ ಬರ್ರಿ, ಹಳ್ಳಿಗಳಿಂದ ನೋಡಿ. ಇದ್ಯಾಲೆ ಹಿಂಗಿದೆ. ರಾಮನಗರದಲ್ಲೂ ಜಾಸ್ತಿ ಅಡಿಕೆ, ತೆಂಗಿನ ತೋಟ, ಮಾವಿನ ತೋಟ ಜಾಸ್ತಿ ಕಾಣ್ತದೆ ನಿಮಗೆ. ಹೈವೇದಲ್ಲಿ ಹೋದ್ರೆ ಒಂಥರ ಬೇರೆ ಮಜಾ, ಇಲ್ಲಿ ಹೋದ್ರೂ ಒಂಥರ ಬೇರೆ ಮಜಾ ನೋಡಿ. ಇಲ್ಲೊಂಥರ ನೇಚರ್ ಜೊತೆಗೆ ಹೋಗ್ಬೋದು. ಅಲ್ಲಂತರ ಸುಮ್ಮನೆ ಉದ್ದು ಹಿಂಗೆ ಅಂತ ಹೋಗ್ತಿರ್ತೇವೆ, ಬಟ್ ಇಲ್ಲಂತ ಚೆನ್ನಾಗಿದೆ ಒಂಥರ. ಗೈಸ್ ಅಲ್ಲಿ ಕಾಣ್ತಿದ್ದಲ್ಲ, ಅದೇ SRS ಬೆಟ್ಟ ನೋಡಿ. ಇದೊಂದು ಬೆಟ್ಟ, ಎಷ್ಟು ಬೆಟ್ಟ. ರಾಮನಗರ ಫುಲ್ಲು ಎದಕ್ಕೆ ಫೇಮಸ್ ಗೊತ್ತಾ? ರಾಮನಗರ ಅಂದರೆ ಎಷ್ಟೊಂದು ಹಿಲ್ಸ್ಗಳದಾವು. ಅದು SRS ಹಿಲ್ಸು, ಅದೊಂದು ಹಿಲ್ಸು, ಹಂಗೆ ಒಂದೊಂದು ಹಿಲ್ಸ್ಗೂ ನೇಮ್ಗಳದಾವು. ಇಲ್ಲಿ ಟೋಟಲ್ 3 ಟೆಂಪಲ್ ಇದೆ. ಇದು ಬೇಸು, ಅಂದರೆ SRS ಹಿಲ್ಸ್ ಬೇಸಲ್ಲಿ ಇದು ರೇಣುಕಾಂಬ ದೇವಸ್ಥಾನ ಇದೆ. ಸೊ ಇದು ಬೇಸಲ್ಲಿ ರೇಣುಕಾಂಬ ದೇವಸ್ಥಾನ, ಫುಲ್ ಮೇಲ್ಗಡೆ SRS ಫುಲ್ ಫಾರ್ಮ್ ಏನಂದರೆ ಶ್ರೀ ರೇವಣ ಸಿದ್ದೇಶ್ವರ ಟೆಂಪಲ್ಲು. ಮೇಲ್ಗಡೆ ಶಿವ ಟೆಂಪಲ್ ಇದೆ, ಅಲ್ಲಿ ನೋಡಿ ಕಾಣ್ತಿದ್ದೀರ SRS ಹಿಲ್ಸ್ ಅದೇ. ಫಸ್ಟು ಕೆಳಗಡೆ ಇಲ್ಲಿ ರೇಣುಕಾಂಬ ಅಮ್ಮನವರ ಸನ್ನಿಧಿ, ಈ ಟೆಂಪಲ್ನ ದರ್ಶನ ತಗೊಂಡು ನೆಕ್ಸ್ಟು ಅಲ್ಲಿ ಗುಡ್ಡ ಹತ್ತಬೇಕು. ಒಂದು ಕ್ಯಾಮ್ರಾ ತಗೊಂಗಿಲ್ಲ, ಬಟ್ ನೋಡಿ ಹಿಂಗಿದೆ ಎಲ್ಲ ಒಳಗಡೆ. ಟಿಕೆಟ್ ಇಲ್ಲ, ಟಿಕೆಟ್ ತಗೋಬೇಕಾ? ಹಾಂ, ಕ್ಯಾಶ್ ಇಲ್ಲ, ಫೋನ್ಪೇ ಇದೆ. ಫೋನ್ಪೇ ಮಾಡ್ಬೋದು, ನಂಬರ್ ಹೇಳ್ತೀನಿ. ಇನ್ಯಾರಿಗೆ ಕೊಡಬೇಕಿದೆ? ಇನ್ಯಾರಿಗೆ ಕೊಡಬೇಕು? ಯಾರು ಕೊಡಂಗಿಲ್ಲ, ಹಂಗೆ ಅಷ್ಟೇ. ಯೂಟ್ಯೂಬರಾ ನೀವು? ಹಾಂ. ಏನು ಹಾಕ್ಕೊಂಡು ನೀವು? ಯೂಟ್ಯೂಬ್ ಚಾನಲಾ? ಎಷ್ಟಿದ್ದಾರೆ ಫಾಲೋವರ್ಸು? ಸಬ್ಸ್ಕ್ರೈಬರ್ಸ್ 1.5K ಇದ್ದಾರೆ. ಇನ್ನು ಸಿಕ್ಕ ಯೂಟ್ಯೂಬರ್ ಅಷ್ಟೇ. ಶ್ರುತಾ ಸ್ನ್ಯಾಪ್. ಶ್ರುತಾ ಯೂಟ್ಯೂಬಲ್ಲ? ಹಾಂ. ಎಸ್ ಶ್ರುತಾ ಪ್ರೊಡಿಷನ್ ಇದು? ಹಾಂ, ಪ್ರೊಡಿ. ಎಷ್ಟಾಯ್ತು ಇದು? ಕರೆಕ್ಟ್ 2 ಲಕ್ಷ. 2 ಲಕ್ಷ? ಹಾಂ. ಯಾವಾಗ ತೊಗೊಂಡಿದ್ದು? ಕರೆಕ್ಟ್ ಒಂದು 3-4 ಮಂತ್ಸ್ ಆಯ್ತು. 4 ಮಂತ್ಸು 2 ಲಕ್ಷನಾ? ಹಾಂ. ಮಾಡಿದ್ರೆ ಸಬ್ಸ್ಕ್ರೈಬ್? ಹಾಂ, ವಿಡಿಯೋ ನೋಡಿ ಲೈಕ್ ಮಾಡಿ ಬ್ರೋ. ನೋಡ್ತೀನಿ ಬಿಡಿ. ಹಾಂ, ಬೆಲ್ಲ ಇಟ್ಕೊಂಡು ಕೊಡಬೇಕಿತ್ತು. ಕೊಡಿ ನೀವೇ. ಥ್ಯಾಂಕ್ಸ್ ಬ್ರೋ. ಗೈಸ್ ಸೆಲ್ಫ್ ಪ್ರಮೋಷನ್ ಆಗೇ ಇದು ಒಳಗಡೆ ಹೋಗಲಿಕ್ಕೆ ಎಂಟ್ರಿ ಗೇಟ್ ಇದು. SRS ಹಿಲ್ಸ್ ಎಂಟ್ರಿ ಗೇಟು. ಸೊ ಒಳಗಡೆ ಹಿಂಗೆ ಹೋಗಬೇಕು. ಅಲ್ಲಿ ಕೆಳಗಡೆ ಇತ್ತಲ್ಲ, ಅದು ರೇಣುಕಾಂಬ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಈಗ ಮೇಲ್ಗಡೆ SRS ಹಿಲ್ಸು. ಮಿಡಲ್ ಭೀಮೇಶ್ವರ ಟೆಂಪಲ್ ಅಂತಿದೆ, ಅದು ಮಿಡಲ್ ಟೆಂಪಲು. ಫುಲ್ ಮೇಲ್ಗಡೆ ಶಿವ ಟೆಂಪಲ್ ಇದೆ. ಇಲ್ಲೆಲ್ಲ ಗಾಡಿ ಕಾರು ಪಾರ್ಕಿಂಗ್ ಮಾಡಿ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕು. ಇದು ಹಿಲ್ಸ್ ಐತಲ್ಲ, ಇದು ಮೊನೋಲಿಥಿಕ್ ಹಿಲ್ಸ್ ಅಂತಾರೆ. ಯಾಕಂದರೆ ಇದು ನೋಡಿ ಬರೀ ಒಂದೇ ಸ್ಟೋನಿಂದ ಫಾರ್ಮ್ ಆಗೈತೆ ಹಿಲ್ಸು. ಸೊ ಇದಕ್ಕೆ ಮೊನೋಲಿಥಿಕ್ ಅಂತಾರೆ. ಬರೀ ಇದೇನು ಮೇಲಿನ ಹತ್ಕೊಂಡು ಹೋಗ್ಬೇಕು. 8:30ಗೆ ಓಪನ್ನು. ನೀವು ಬರೋಂಗಿದ್ರೆ 8:30 ಕರೆಕ್ಟ್ 8:30ಗೆ ಇಲ್ಲಿರ್ಬೇಕು ನೀವು. ರಾಮನಗರದಿಂದ ಕರೆಕ್ಟ್ 15 ಕಿಲೋಮೀಟರ್ಸ್ ಇದೆ. ಭುವನೇಶ್ವರ ಸನ್ನಿಧಿ ಇದು ಮಿಡಲ್, ಅಂದರೆ ಈ ಹಿಲ್ಸ್ನ ಮಿಡಲ್ಗೆ ಭುವನೇಶ್ವರಿ ಟೆಂಪಲ್ ಇದೆ ನೋಡಿ. ಮೇಲ್ಗಡೆ ಇದು ತಗಡು ಹಾಕಿದ್ದಾರೆ. ಈ ಮೊದಲಿಗೆ 4 years ಮುಂಚೆ ಇರಲಿಲ್ಲ, ಅದು ಬರೇ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ಬೇಕಿತ್ತು ಇದ್ರ ಮೇಲೆ, ಬಂಡೆ ಮೇಲೆ. ಇವಾಗ ರಿನೋವೇಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಈಗ ಹತ್ತಲಿಕ್ಕೇನು ಪ್ರಾಬ್ಲಮ್ ಇಲ್ಲ. ಗೈಸ್ ನೋಡಿ ಸ್ಟೆಪ್ಸ್ ಹಂಗಿದೆ. ಇದು ಸ್ಟೆಪ್ಸ ಏನು ಗೊತ್ತಾಗ್ತಿಲ್ಲ ಗೈಸ್. ನೋಡಿ ಸ್ಟೆಪ್ಸ್ ಹೆಂಗಿದೆ, ಹಿಂಗೆ 300 ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು.
ಒಂಥರ ಮಜಾ ಇದೆ. ಎಕ್ಸಸೈಸು ಯಾರು ಎಕ್ಸಸೈಸ್ ಮಾರ್ನಿಂಗ್ ಹೋಗಿರೋ ಅವ್ರು ಇಲ್ಲಿ ಬರ್ರಿ. ಯಪ್ಪ ಫುಲ್ಲು ಸುಸ್ತು ನೋಡಿ ಹಿಂಗೆ ಹತ್ತಿದ್ದಾರೆ ಎಲ್ಲರೂ. ಯಾರಿಗೆ ನಂದಿ ಹಿಲ್ಸ್ ಹೋಗೋಕೆ ಬೋರ್ ಆಗಿರ್ತದೋ ಅವರು SRS ಹಿಲ್ಸಿಗೆ ಬರ್ಬೋದು. ನಂದಿ ಹಿಲ್ಸು 4800 ಫೀಟು, ಇದು 3066 ಫೀಟು. ಬಟ್ ನಂದಿ ಹಿಲ್ಸ್ ಆರಾಮ ಹೋಗ್ಬೋದು, ಬಟ್ ಇದು ಹತ್ತೋದು ಭಾರಿ ಕಷ್ಟ. ಒನ್ ಟೈಮ್ ವಿಸಿಟ್ ಮಾಡಿ. ನೋಡಿ ಗೈಸ್, ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ಬೋದು. ಇಡೀ ರಾಮನಗರ ಡಿಸ್ಟ್ರಿಕ್ ಪೂರ್ತಿ ಕಾಣ್ತೈತೆ ಇಲ್ಲಿಂದ. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ನೆಕ್ಸ್ಟು ಅಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ. ಇಲ್ಲೇ ಸುಮಾರು ಒಂದು 10-20 ಬೆಟ್ಟ ಇಲ್ಲೇ ಕಾಣ್ತೈತಿ. ಸೊ ರಾಮನಗರ ಹೇಳ್ದಲ್ಲ ನಾನು, ಟ್ರೆಕ್ಕಿಂಗಿಗೆ ಬರ್ರಿ. ಟ್ರೆಕ್ಕಿಂಗಿಗೆ ಮಾತ್ರ ರಾಮನಗರ ಬೆಸ್ಟು. ನೋಡಿ ಮಾರ್ನಿಂಗ್ ಎಲ್ಲ ಜನ ಬರ್ತಾರೆ ಇಲ್ಲಿ ಬಂದು ಟ್ರೆಕ್ಕಿಂಗ್ ಮಾಡಿ ಆರಾಮಾಗಿ ಇಲ್ಲೊಂದು 1 ಅವರ್ ಟೈಮ್ ಪಾಸ್ ಮಾಡಿ ಹೋಗ್ತಾರೆ. ಈ ಹಿಲ್ಸ್ ಮೇಲೆ ಒಂದು ಕೇವ್ ಇದೆ. ಈ ಕೇವ್ ಒಳಗಡೆ ರೇವಣ ಸಿದ್ದೇಶ್ವರ ಟೆಂಪಲ್ ಅಂದರೆ ಶಿವ ಟೆಂಪಲ್ ಇದೆ. ಈಗ ಒಳಗಡೆ ಕೇವ್ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಯಾರು ಹಣ್ಣು ಕಾಯಿ ತಂದಿರ್ತಾರೋ ಅಲ್ಲಿ ಹೊಡ್ಕೊಡ್ತಾರೆ ಇವರು. ಗೈಸ್, ಆ ಕೇವ್ ಒಳಗಡೆ ಆ ಶಿವ ಟೆಂಪಲ್ ಇದೆ ಅಲ್ಲೆಲ್ಲರೂ ಪೂಜೆ ಮಾಡ್ಸೋಕೆ ಬರ್ತಾರೆ. ಪೂಜೆ ಕರೆಕ್ಟ್ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಒಳಗಡೆ ಹೆವಿ ಕ್ಯೂ ಇದ್ದಾರೆ. ನಾವು ಬಂದಿದ್ದು ಕರೆಕ್ಟಾಗಿ 9 o'clock ಬಂದಿದ್ದು. ನಾವು ಬಂದಾಗ ಎಷ್ಟು ಜನ, ಇವಾಗ ಎಷ್ಟು ಜನ ಇದ್ದಾರೆ ನೋಡಿ. ಇವಾಗ ನೋಡಿದ್ರೆ ಮಿನಿಮಮ್ 1 ಅವರ್ ಅಥವಾ 2 ಅವರ್ ಒಂದು ಬೇಕೇ ಬೇಕು ಹೊರಗೆ ಬರೋಕ್ಕೆ. ಈ ಹಿಲ್ಸಿಗೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಏನಂದರೆ ಪಾಂಡವರು ಅವ್ರ ವೆಪನ್ಸು ಇಲ್ಲಿ ಬಚ್ಚಿಟ್ಟಿದ್ರಂತೆ. ಯಾವಾಗಂದರೆ ಪಾಂಡವರು ವನವಾಸಕ್ಕೆ ಹೋಗಾರಲ್ಲ, ಸೊ ಅವಾಗ ಅವ್ರ ವೆಪನ್ಸ್ ಇಲ್ಲಿ ಬಚ್ಚಿಟ್ಟಿದ್ರಂತೆ. ಇದೊಂದು ಸ್ಟೋರಿ, ನಿಜನೋ ಸತ್ಯನೋ ಗೊತ್ತಿಲ್ಲ ನನಗೆ, ಬಟ್ ಈ ಸ್ಟೋರಿ ಒಂದು ನಾನು ನೋಡಿದ್ದೆ. ನೀವು ಇಲ್ಲಿ 2 ಟೈಪ್ಸ್ ಜನಗಳನ್ನ ನೋಡ್ಬೋದು. ಬೆಂಗಳೂರಿನಲ್ಲಿ ಟ್ರೆಕ್ ಮಾಡೋಕ್ಕೆ ಬರ್ತಾರೆ, ಅಂದರೆ ಸುಮ್ಮನೆ ಸ್ಯಾಟರ್ಡೆ ಸಂಡೇ ವೀಕೆಂಡಿಗೆ ಬಂದು ಇಲ್ಲಿ ಗುಡ್ಡ ಹತ್ತಿ ಸ್ವಲ್ಪ ಹೊತ್ತು ಕೂತ್ಕೊಂಡು 1 ಅವರ್ 2 ಅವರ್ ಹೋಗ್ತಾರೆ. ಮತ್ತು ಇನ್ನೂ ಕೆಲವು ಜನಗಳು ಇಲ್ಲಿ ಆ್ಯಕ್ಚುಲಿ ಪೂಜೆ ಮಾಡ್ಸೋಕೆ ಬರ್ತಾರೆ. ಶಿವ ಟೆಂಪಲ್ ಇದೆಯಲ್ಲ, ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಜಾಸ್ತಿ ಜನ ಶಿವ ಟೆಂಪಲಿಗೆ ಬರ್ತಾರೆ. ಯಾಕಂದರೆ ಈಗ ಇನ್ನು 12 o'clock ಜನ ಬರ್ತಾನೆ ಇದ್ದಾರೆ. ಅಲ್ಲಿ ಫುಲ್ ರಶ್ ಆಗಿದೆ. ಸೊ ನೀವು ಇಲ್ಲಿ ಈ 2 ಟೈಪ್ಸ್ ಪೀಪಲ್ಸ್ ನೀವು ನೋಡ್ಬೋದು ಇಲ್ಲಿ, ಹೌದಲ್ಲ? ಹೋಯ್ ನಾಯಿಗೆ ಫುಲ್ ಸುಸ್ತಾಗ್ಬಿಡುತ್ತೆ. ಟೈಮ್ 11:30, ಇನ್ನೂ ಜನ ಬರ್ತಾನೆ ಇದ್ದಾರೆ ಅವಾಲಿಂದ. ಎಲ್ಲರೂ ಅರ್ಧದಕ್ಕೆ ಕೂತ್ಕೊಂಡ್ಬಿಟ್ಟಾರೆ ಫುಲ್ಲು ಸುಸ್ತಾಗಿ. ಸ್ಟೆಪ್ಸು ಬರೀ 300 ಸ್ಟೆಪ್ಸ್ ಅಷ್ಟೇ ಇರೋದು. ಬಟ್ ಏನಂದರೆ ಫುಲ್ ನೋಡಿ ಹೆಂಗಿದೆ ಇದು, ಫುಲ್ ಹಿಂಗೆ 90 ಡಿಗ್ರಿ ಟೈಪ್ ಇದೆ. ಸೊ ಹತ್ತಕ್ಕೆ ಭಾರಿ ಸುಸ್ತಾಗುತ್ತೆ. ಸೊ ಈಗ ಶಿವ ಟೆಂಪಲಿಗೆ ಅಲ್ಲಿ ಕೇವ್ ಒಳಗೆ ಹೋಗಿ ಬಂದು ಈಗ ಮತ್ತೆ ಅಗೇನ್ ಹೋಗ್ತಾ ಇದ್ದೀನಿ ವಾಪಸ್. ಬೆಟ್ಟದ ಕೆಳಗಡೆ ಪಾರ್ಕಿಂಗ್ ನೋಡಿ ಹೆಂಗೆ ಹಾಕಿದ್ದಾರೆ. ಫುಲ್ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಕಾರ್ಗಳನ್ನ. ಈಗ ಒಂದು ಕಾರ್ ತೆಗಿಬೇಕಂದ್ರೂ ಇನ್ನೊಬ್ಬರು ಎಲ್ಲ ತಗೋಬೇಕು ಕಾರ್ಗಳು. ಮತ್ತು ಇಲ್ಲಿ ಕೆಳಗಡೆ ಸೌತೆಕಾಯಿ, ಎಳ್ನೀರು, ಕಬ್ಬಿನ ಹಾಲು ಎಲ್ಲ ಸಿಗುತ್ತೆ. ಮೇಲೆ ಹಿಲ್ಸಿಗೆ ಹೋಗ್ಬಂದು ಸುಸ್ತಾಗಿದ್ದರೆ ಇಲ್ಲಿ ಬಂದು ಎಳ್ನೀರು ಕುಡ್ಕೋಬೋದು. ನೋಡಿ ನಿಮ್ಗೆ ಇಲ್ಲೇ ಪ್ರಸಾದ ಸಿಗುತ್ತೆ. ದೇವಸ್ಥಾನ SRS ದೇವಸ್ಥಾನ ಮುಂದೆ ಪ್ರಸಾದ ನಿಮಗೆ ಸೂಪರ್ ಆಗಿದೆ. ಅದೇ SRS ಹಿಲ್ಸಾ. ಇದು ಕೆಳಗಡೆ ಪ್ರಸಾದದ ಹಾಲು, ಮೇಲೆ ರೂಮ್ಸ್ಗಳು. ಸೊ ನೀವು SRS ಹಿಲ್ಸಿಗೆ ಬೆಳಿಗ್ಗೆ ಬಂದರೆ ಬೆಳಗ್ಗೆ ಟಿಫನ್ ಮಾಡ್ಕೊಂಬಂದು SRS ಹಿಲ್ಸ್ ಹತ್ತಿ ಇಲ್ಲಿ ಪ್ರಸಾದ ತಿಂದ್ಕೊಂಡು ಹೋಗ್ಬೋದು. ಯಾಕಂದರೆ ಪ್ರಸಾದ ಪ್ರತಿ ವಾರನೂ ಡೈಲಿ ಇರುತ್ತೆ. ಡೈಲಿ ಮಧ್ಯಾಹ್ನ ಪ್ರಸಾದ ಇರುತ್ತೆ. ಪ್ರಸಾದ ಸೂಪರ್ ಇರುತ್ತೆ. ಸೊ ಪ್ರಸಾದ ತಗೊಂಡು ಪ್ರಸಾದ ತಿಂದ್ಕೊಂಡು ಹೋಗ್ಬೋದು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ಇದೇ ಥರದ ಏನಾರು ಹೊಸ ಥರ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.